ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ತುಂಬಾ ಡಿಲಿಷಿಯಸ್ ಆಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಇಫ್ತಾರ್ಗೆ ಕೂಡ ಪರ್ಫೆಕ್ಟ್ ಆಗಿದೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಮಿನಿ ಶವರ್ಮಾ ರೆಸಿಪಿ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಆಯಿಲ್ ತುಂಬ ಜಾಸ್ತಿ ಬಳಸದೆ ಈಸಿಯಾಗಿ ಮನೆಯಲ್ಲೇ ಹೇಗೆ ಶವರ್ಮಾ ಮಾಡೋದು ಅಂತ ನೋಡೋಣ. ತುಂಬಾ ಸುಲಭವಾಗಿದೆ ಮತ್ತು ಹೆಲ್ದಿಯಾಗಿದೆ. ಫಸ್ಟಿಗೆ ಇದನ್ನು ಮಾಡಲಿಕ್ಕೆ ನಮಗೆ ಮೈದಾ ಬೇಕು. ಮೈದಾ ಯೂಸ್ ಮಾಡಿ ಇದೇ ಥರ ಸಣ್ಣ ಚಪಾತಿಯನ್ನು ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟಿಗೆ ನಾನಿಲ್ಲಿ ಮೈದಾ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು 1/2 kg ಮೈದಾವನ್ನು ಬಳಸ್ತಾ ಇದ್ದೀನಿ. 1/2 kg ಮೈದಾದಿಂದ ಇದು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಹಿಟ್ಟು ರೆಡಿ ಮಾಡಲಿಕ್ಕೆ ಇದಕ್ಕೆ ಮೈದಾ ಹಾಕಿ ಅದ ನಂತರ ಉಪ್ಪು ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪನೇ ಒಂದು ಪಿಂಚ್ನಷ್ಟು ಶುಗರ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದ ನಂತರ ಇಲ್ಲಿ ಈಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಈಸ್ಟ್ ಇಲ್ಲಿ ಇಂಥ ಸಣ್ಣ ಡಬ್ಬ ಬರುತ್ತಲ್ಲ, ಇದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಇದು ಈಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ನಾದಿ ಇದನ್ನು ಒಂದು 2 hours ಆದರೂ ರೆಸ್ಟಿಗೆ ಇಡಬೇಕು. ನಾವು ಇದಕ್ಕೆ ಈಸ್ಟ್ ಹಾಕಿರ್ತೇವಲ್ಲ, ಚೆನ್ನಾಗಿ ಉಬ್ಬಿ ಬರಬೇಕು. ಒಂದು 2 hours ಇದೇ ಥರ ಮ್ಯಾರಿನೇಟ್ ಮಾಡಿ ಇಟ್ಟರೆ, ಚೆನ್ನಾಗಿ ನಾದಿ 2 hours ಬಿಸಿ ಇರುವಂತಹ ಪ್ಲೇಸಲ್ಲಿ ಇಟ್ಟರೆ ಚೆನ್ನಾಗಿ ರೈಸ್ ಆಗುತ್ತೆ. ರೈಸ್ ಆದರೆ ಮಾತ್ರ ಇದು ಪರ್ಫೆಕ್ಟಾಗಿ ಸಿಗುತ್ತೆ ನಮಗೆ ಈ ಪೀಟಾ ಬ್ರೆಡ್. ನೆಕ್ಸ್ಟ್ ನಮಗೆ ಇದಕ್ಕೆ ಕೆಲವು ವೆಜಿಟೇಬಲ್ಸ್ ಬೇಕು. ಇಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮೆಟೊ ಹಾಗೂ ಆನಿಯನನ್ನು ನಾನು ಜೂಲಿಯನ್ ಕಟ್ಟಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಒಂದು ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ. ಆಯಿಲ್ ಆ್ಯಡ್ ಮಾಡಿದ ನಂತರ ಇದಕ್ಕೆ ಚಿಕನ್ ಆ್ಯಡ್ ಮಾಡಬೇಕು. ಚಿಕನನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು. ಬೋನ್ಲೆಸ್ ಚಿಕನ್ ಸಣ್ಣ ಪೀಸಲ್ಲಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಕ್ಲೀನ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಆಯಿಲ್ಗೆ ಡೈರೆಕ್ಟಾಗಿ ನಾನಿಲ್ಲಿ ಚಿಕನನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ. ಇದು ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಸ್ಪೈಸಸ್ ಹಾಗೂ ಸಾಲ್ಟ್ ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್, ಅದೇ ಥರ ಸ್ಪೈಸಸ್ ಆ್ಯಡ್ ಮಾಡಿದ್ರಾಯಿತು. ರೆಡ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತಹ ಎಲ್ಲ ಸ್ಪೈಸಸನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ. ಇನ್ನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತಗೊಳ್ಳೋಣ. ಅದೇ ಥರ ನಾನು ಟರ್ಮರಿಕ್ ಪೌಡರ್ ಕೂಡ ಇದಕ್ಕೆ ಸೇರಿಸಿದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತಗೊಳ್ಳೋಣ. ಅದೇ ಥರ ನಾವು ಇದಕ್ಕೆ ಫಸ್ಟಿಗೆ ನಾವು ಹಿಟ್ಟನ್ನು ನಾದಿ ಇಡುವಾಗ ನೀರು ಸೇರಿಸ್ತೇವೆ ಅಲ್ವಾ, ನೀರು ಉಗುರು ಬೆಚ್ಚ ನೀರನ್ನೇ ಸೇರಿಸಬೇಕು. ನಾವೀಗ ಹಿಟ್ಟು ನಾದುವಾಗ ಅದಕ್ಕೆ ಉಗುರು ಬೆಚ್ಚಗಿನ ನೀರನ್ನೇ ಸೇರಿಸಬೇಕು. ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿದರೆ ನಾವು ಹಾಕಿರುವಂತಹ ಈಸ್ಟ್ ಚೆನ್ನಾಗಿ ಆ್ಯಕ್ಟಿವ್ ಆಗಿ ರೈಸ್ ಆಗಿ ಬರುತ್ತೆ. ನಮ್ಮ ಹಿಟ್ಟು ಚೆನ್ನಾಗಿ ರೈಸ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿಕೊಂಡಿರುವಂತಹ ವೆಜಿಟೇಬಲ್ಸನ್ನು ಈ ಚಿಕನ್ನೊಟ್ಟಿಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ತುಂಬ ಬೇಯುವ ಅವಶ್ಯಕತೆ ಇಲ್ಲ. ಸ್ವಲ್ಪನೇ ಕ್ರಂಚಿ ಇದ್ದರೆ, ವೆಜಿಟೇಬಲ್ ಸ್ವಲ್ಪ ಕ್ರಂಚಿ ಥರ ಇದ್ದರೆ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ. ಒಂದು 5 to 6 ಮಿನಿಟಲ್ಲಿ ಇದು ಫಿಲ್ಲಿಂಗ್ ರೆಡಿ ಆಗುತ್ತೆ. ನೆಕ್ಸ್ಟ್ ನಮಗೆ ಇದಕ್ಕೆ ಇನ್ನೊಂದು ಸೈಡಲ್ಲಿ ಮಯೋನೀಸ್ ಕೂಡ ಪ್ರಿಪೇರ್ ಮಾಡಿ ತಗೋಬೇಕು. ಹೋಮ್ ಮೇಡ್ ಮಯೋನೀಸೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಸ್ಟೋರ್ ಬಾಟ್ ಮಯೋನೀಸ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ನಾನೊಂದು ಮಿಕ್ಸಿ ಜಾರಿಗೆ 1 egg ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಗ್ ಯೂಸ್ ಮಾಡಿ ಮಯೋನೀಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಸ್ಟೋರ್ ಬಾಟ್ ಮಯೋನೀಸಿಂದನೂ ಮಾಡ್ಬೋದು. ನೋಡಿ, ಇದೇ ಥರ ಇದಕ್ಕೆ ಆಯಿಲ್ ಆ್ಯಡ್ ಮಾಡಿಕೊಳ್ಬೇಕು. 1 egg ಹಾಕಿದ್ದೇನೆ. ಅದಕ್ಕೆ ಒಂದು 6 to 7 ಟೇಬಲ್ ಸ್ಪೂನ್ನಷ್ಟು ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ಥರ ಸಿರ್ಕಾ ವಿನೆಗರ್ ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ನಷ್ಟು, 1/2 ಟೀ ಸ್ಪೂನ್ನಷ್ಟು ಸಿರ್ಕಾ, ಅದೇ ಥರ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ಇದನ್ನು ಗ್ರೈಂಡ್ ಮಾಡಿ ತಗೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಮಯೋನೀಸ್ ಇಲ್ಲಿ ರೆಡಿ ಆಯಿತು ನೋಡಿ. ಇನ್ನು ಇದನ್ನು ಸೈಡಲ್ಲಿ ಎತ್ತಿಡೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ನಾವು ಫಸ್ಟಿಗೆ ನಾದಿಟ್ಕೊಂಡಿರುವಂತಹ ಇದು ಡೋ ಏನಿದೆ, ಹಿಟ್ಟೇನಿದೆ, ಇದು ಚೆನ್ನಾಗಿ ರೈಸ್ ಆಗಿ ಬಂದಿದೆ. ಇನ್ನು ಇದನ್ನು ನಾವು ಕಟ್ ಮಾಡಿ ತಗೋಬೇಕು. ಅಂದರೆ ದೊಡ್ಡ ಚಪಾತಿಯಾಗಿ ಇದನ್ನು ಫಸ್ಟಿಗೆ ಇದು ನಾದಿ ತಗೋಬೇಕು. ಇದೇ ಥರ ಒಂದು ಕ್ಲೀನ್ ಆಗಿರುವಂತಹ ಕೌಂಟರ್ ಟಾಪ್ ಮೇಲೆ ಮೈದಾ ಡಸ್ಟ್ ಮಾಡಿ ಇದನ್ನು ನಾನು 2 ಪೋರ್ಷನಲ್ಲಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಅಂದರೆ ನಮಗೆ ಇದರಿಂದ ದೊಡ್ಡದಾಗಿರುವಂತಹ ಒಂದು ಚಪಾತಿಯನ್ನು ಪ್ರಿಪೇರ್ ಮಾಡಲಿಕ್ಕೋಸ್ಕರ.
ನೋಡಿ ಇದೇ ಥರನೇ ಚಪಾತಿಯನ್ನು ನಾದಿ ಅದು ಲಟ್ಟಿಸಿ ತಗೋಬೇಕು. ಸ್ವಲ್ಪ ದಪ್ಪಗೆ ಇದನ್ನು ಲಟ್ಟಿಸಿ ತಗೋಬೇಕು. ನಾರ್ಮಲಾಗಿ ನಾವು ಚಪಾತಿ ಎಲ್ಲ ಮಾಡ್ತೇವಲ್ಲ ಅದೇ ಥರ ಅಲ್ಲ, ಸ್ವಲ್ಪ ದಪ್ಪಗೆ ಇದನ್ನು ಲಟ್ಟಿಸಿ ತಗೋಬೇಕು. ನಂತರ ಇದೇ ಥರ ಒಂದು ಕಟ್ಟರ್ ಇಲ್ಲಾದರೆ ಯಾವುದಾದ್ರೂ ಮುಚ್ಚಲನ್ನು ಯೂಸ್ ಮಾಡಿ ಇದೇ ಥರ ಕಟ್ ಮಾಡಿ ತೊಗೊಂಡ್ರೆ ಪರ್ಫೆಕ್ಟ್ ಶೇಪಲ್ಲಿ ನಮಗೆ ಪಿಟಾ ಬ್ರೆಡ್ ಸಿಗುತ್ತೆ. ಇದರಿಂದ ಪಿಟಾ ಬ್ರೆಡ್ ಪರ್ಫೆಕ್ಟಾಗಿ ಸಿಗುತ್ತೆ. ನೋಡಿ ಇದೇ ಥರ ಶೇಪಲ್ಲಿ ನಮಗೆ ಕಟ್ ಮಾಡಿ ತೊಗೋಬಹುದು ಕಟ್ಟರ್ ಯೂಸ್ ಮಾಡಿದರೆ. ಏನಿದನ್ನು ಚೆನ್ನಾಗಿ ನಾವು ಇದು ಬೇಯಿಸಿ ತೆಗಿಬೇಕು. ಅಂದರೆ ಇದು ಆಯಿಲ್ ಏನು ಅಷ್ಟೇನು ಯೂಸ್ ಮಾಡಲಿಕ್ಕಿಲ್ಲ ಈ ರೆಸಿಪಿಗೆ. ನೋಡಿ ಇನ್ನಿದನ್ನು ಇದೇ ಥರ ಉಳಿದ ಹಿಟ್ಟನ್ನು ತೆಗೆದು ಇನ್ನಿದನ್ನು ಕಾವಲಿಯಲ್ಲಿ ಹಾಕಿ ಫ್ರೈ ಮಾಡಿ ತಗೋಬೇಕು. ನಾವು ಚಪಾತಿ ಎಲ್ಲ ಹೇಗೆ ಫ್ರೈ ಮಾಡ್ತೇವೆ ನೋಡಿ ಅದೇ ಥರ ಫ್ರೈ ಮಾಡಿ ತಗೊಂಡ್ರೆ ಆಯಿತು. ಇದೇ ಥರ ನಾವು ಕಟ್ ಮಾಡಿದ ಮೇಲೆ ಒಂದು 10 ಮಿನಿಟ್ಸ್ ಸೈಡಲ್ಲಿ ಹಾಗೆ ಬಿಡಬೇಕು. ಅದು ಏನು ಕೂಡ ರೈಸ್ ಆಗಿ ಬರುತ್ತೆ. ಸ್ವಲ್ಪ ದಪ್ಪನೇ ಇರಬೇಕು ಇದು. ನೋಡಿ ಇದೇ ಥರನೇ ಏನು ಫ್ರೈ ಮಾಡಿ ತಗೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತಗೊಂಡ್ರೆ ಒಂದು 3 to 4 ಮಿನಿಟಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ. 1/2 kg ಮೈದಾದಿಂದ ನಾವು ಇದು ರೆಡಿ ಮಾಡಿದರೆ, ಹಿಟ್ಟು ರೆಡಿ ಮಾಡಿದರೆ ನಮಗೆ ಒಂದು 30 to 35 ಪಿಟಾ ಬ್ರೆಡ್ ರೆಡಿ ಆಗುತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನೋಡಿ ಇದೇ ಥರ ಉಬ್ಬಿ ಬರಬೇಕು. ಹೀಗೆ ಉಬ್ಬಿ ಬಂದರೆ ಮಾತ್ರನೇ ಪರ್ಫೆಕ್ಟಾಗಿ ನಮಗೆ ಶವರ್ಮ ರೆಡಿ ಆಗೋದು, ಪಿಟಾ ಬ್ರೆಡ್ ರೆಡಿ ಆಗೋದು. ನಾನು ಫಸ್ಟಿಗೆ ಹೇಳಿದ್ನಲ್ಲ, ಹಿಟ್ಟು ನಾದುವಾಗ ಒಳ್ಳೆ ಕ್ವಾಲಿಟಿಯ ಈಸ್ಟನ್ನು ಬಳಸಿ ಅದೇ ಥರ ನೀರು ಹಾಕುವಾಗ ಅದಕ್ಕೆ ಉಗುರು ಬೆಚ್ಚಗಿನ ನೀರು ಹಾಕಿ, ಜಾಸ್ತಿ ಬೆಚ್ಚಗಿರುವ ನೀರು ಹಾಕಿ ನಾದಿದರೆ ಅದರಲ್ಲಿರುವ ಈಸ್ಟ್ ಎಲ್ಲ ಸತ್ತು ಹೋಗಿ, ಬ್ಯಾಕ್ಟೀರಿಯಾ ಎಲ್ಲ ಸತ್ತು ಹೋಗಿ ಅದು ಚೆನ್ನಾಗಿ ಫರ್ಮೆಂಟ್ ಆಗೋದಿಲ್ಲ. ಪಿಟ್ಟದಕ್ಕೋಸ್ಕರ ಇದು ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗೋದಿಲ್ಲ. ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿಯ ಈಸ್ಟನ್ನು ಯೂಸ್ ಮಾಡಬೇಕು. ಅದೇ ಥರ ಇದು ಉಗುರು ಬೆಚ್ಚಗಿನ ನೀರು ಯೂಸ್ ಮಾಡಿಕೊಂಡೇ ಇದನ್ನು ನಾದಬೇಕು. ಆಗ ಪರ್ಫೆಕ್ಟಾಗಿ ಸಿಗುತ್ತೆ. ನಿಮಗೆ ಬೇಕಾದರೆ ಉಗುರು ಬೆಚ್ಚಗಿನ ಹಾಲಿನಲ್ಲೂ ಕೂಡ ಇದನ್ನು ನಾದಿ ತಗೋಬೋದು. ನೋಡಿ ಇದೇ ಥರ ಎಲ್ಲ ಪಿಟಾ ಬ್ರೆಡ್ಡನ್ನು ನಾನಿಲ್ಲಿ ಫ್ರೈ ಮಾಡಿ ತೊಗೊಳ್ತಾ ಇದ್ದೀನಿ. ತುಂಬ ಆಯಿಲ್ ಏನೂ ಬೇಕಾಗಿಲ್ಲ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾವು ಹೊರಗಡೆಯಿಂದ ತಗೊಂಡು ಬರುವಂತಹ ಶವರ್ಮ ಹೇಗಿರುತ್ತೆ ಅದೇ ಥರ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಇದೇ ಥರ ಪಿಟಾ ಬ್ರೆಡ್ ರೆಡಿ ಮಾಡಿಕೊಳ್ಬೇಕು. ಅದೇ ಥರ ಉಳಿದ ಎಲ್ಲ ಪಿಟಾ ಬ್ರೆಡ್ಗಳನ್ನು ನಾನಿಲ್ಲಿ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ಅದೇ ಥರ ಇನ್ನೊಂದು ಸೈಡಲ್ಲಿ ನೋಡಿ ನಾನು ಮಸಾಲ ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಚಿಕನ್ ಮತ್ತು ವೆಜಿಟೇಬಲ್ಸ್, ಅದು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ಪಿಟಾ ಬ್ರೆಡ್ ಕೂಡ ರೆಡಿ ಇದೆ. ಇದನ್ನು ಅಸೆಂಬಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದೇ ಥರ ನಾವು ಫಸ್ಟಿಗೆ ಪ್ರಿಪೇರ್ ಮಾಡಿದಂಥ ಮೈನಸ್ ಕೂಡ ಇಲ್ಲಿ ರೆಡಿಯಾಗಿದೆ. ಇನ್ನು ಫಸ್ಟಿಗೆ ನಾವು ಪ್ರಿಪೇರ್ ಮಾಡಿರುವಂತಹ ಪಿಟಾ ಬ್ರೆಡನ್ನು ಒಂದೊಂದಾಗಿ ಹೀಗೆ ತೆಗಿಬೇಕು. ಮಿಡ್ಲಲ್ಲಿ ಇದೇ ಥರ ಕಟ್ ಹಾಕಬೇಕು. ನಾವು ಮಾಡಿರುವಂತಹ ಪಿಟಾ ಬ್ರೆಡ್ ಪರ್ಫೆಕ್ಟ್ ಆಗಿದ್ದರೆ ಬ್ರೆಡ್ ಥರ ಇರುತ್ತೆ. ಅದನ್ನು ಈಸಿಯಾಗಿ ನಮಗೆ ಇದೇ ಥರ ಕಟ್ ಮಾಡಲು ಆಗುತ್ತೆ. ನೋಡಿ ಇದೇ ಥರ ಕಟ್ ಮಾಡಿ ತಗೋಬೇಕು. ಇದೇ ಥರ ಕಟ್ ಮಾಡಿ ಎಲ್ಲ ಪಿಟಾ ಬ್ರೆಡನ್ನು ಫಸ್ಟಿಗೆ ನಾವು ಇದೇ ಥರ ಕಟ್ ಮಾಡಿಡೋಣ. ಹೀಗೆ ಕಟ್ ಮಾಡಿಟ್ರೆ ನಮಗೆ ಫಿಲ್ಲಿಂಗ್ಸ್ ಮಾಡಲು ಈಸಿ ಆಗುತ್ತೆ. ನೋಡಿ ಇದೇ ಥರ ಎಲ್ಲವನ್ನು ಕಟ್ ಮಾಡಿಡೋಣ. ಕಟ್ ಮಾಡಿದ ನಂತರ ಫಸ್ಟಿಗೆ ನಾವು ಪ್ರಿಪೇರ್ ಮಾಡಿರುವಂತಹ ಮಸಾಲ ಉಂಟಲ್ಲ ಅದನ್ನು ಫಸ್ಟಿಗೆ ಫಿಲ್ಲಿಂಗ್ ಆಗಿ ಕೊಡಬೇಕು. ಚೆನ್ನಾಗಿ ಫಿಲ್ಲಿಂಗ್ ಕೊಡಬೇಕು. ಫಸ್ಟಿಗೆ ನಾನು ಒಂದು ಸೈಡಿಗೆ ಮೈನೀಸ್ ಪ್ರಿಪೇರ್ ಮಾಡಿರುವಂತಹ ಮೈನೀಸನ್ನು ಒಂದು ಸೈಡಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಪ್ರಿಪೇರ್ ಮಾಡಿರುವಂತಹ ಮಸಾಲ ಏನಿದೆ ಅದನ್ನು ಫಿಲ್ ಮಾಡಿ ಕೊಡಬೇಕು. ನೋಡಿ ಇದೇ ಥರ ಫಿಲ್ ಮಾಡಿ ಕೊಡಬೇಕು. ನಂತರ ಇದರ ಮೇಲ್ಗೆ ನಿಮಗೆ ಇದೇ ಥರ ಮೈನೀಸನ್ನು ಕೂಡ ಹೀಗೆ ಡ್ರಿzzle ಮಾಡಿ ಕೊಡಿ. ಆಗ ತುಂಬಾ ಡಿಲಿಷಿಯಸ್ ಆಗಿ ಬರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟವಾಗುತ್ತೆ. ಹೊರಗಡೆಯಿಂದ ನಾವು ಶವರ್ಮ ಪರ್ಚೇಸ್ ಮಾಡೋದಕ್ಕಿಂತ ಇದೇ ಥರ ಮನೆಯಲ್ಲಿ ಮಾಡಿದರೆ ತುಂಬ ಹೆಲ್ದಿ ಆ್ಯಂಡ್ ಹೈಜಿನಿಕ್ ಆಗಿ ಮಕ್ಕಳಿಗೆ ಮಾಡಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಈ ರೆಸಿಪಿಯನ್ನೊಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಿ. ನಿಮಗೆಲ್ಲರಿಗೂ ತುಂಬಾ ಇಷ್ಟವಾಗುತ್ತೆ. ತುಂಬಾ ಈಸಿಯಾಗಿ ನಮಗೆ ಮನೆಯಲ್ಲಿ ಪ್ರಿಪೇರ್ ಮಾಡಿ ತಗೋಬೋದು. ನೋಡಿ ಇದೇ ಥರ ಪ್ರಿಪೇರ್ ಮಾಡ್ಬೋದು. ನೆಕ್ಸ್ಟ್ ಬೇಕಿದ್ರೆ ನಿಮಗೆ ಇದರ ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ. ಅದೇ ಥರ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅದೇ ಥರ ಹತ್ತಿರ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಆಗ ನಾನು ಹಾಕುವ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರುತ್ತೆ. ಅದೇ ಥರ ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಅಂದರೆ ಒಂದು ಲೈಕ್ ಹಾಗೂ ಕಮೆಂಟ್ ಹಾಕಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.